ಸ್ನೇಹಿತರೆ, ತದ್ಭವಕ್ಕೆ ಸ್ವಾಗತ. ಇಂದು RCB ಡೆಲ್ಲಿ ಡೂ ಆರ್ ಡೈ ಕಾದಾಟ. ಪ್ಲೇ ಆಫ್ ಆಸೆ ಜೀವಂತವಾಗಿರಿಸಲು ಹೋರಾಟ. ಸತತ ಗೆಲುವಿನ ಹಂಬಲದಲ್ಲಿ ಡು ಪ್ಲೆಸಿಸ್ ಪಡೆ. ಸತತ 4 ಗೆಲುವಿನೊಂದಿಗೆ ಪ್ಲೇ ಆಫ್ ಆಸೆಗೆ ಮರುಜೀವ ತುಂಬಿಸಿಕೊಂಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಅಸ್ಥಿರ ನಿರ್ವಹಣೆಯ ನಡುವೆಯೂ ಪ್ಲೇ ಆಫ್ನ ಆಸೆ ಜೀವಂತ ಉಳಿಸಿಕೊಂಡಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು IPL 17ರಲ್ಲಿ ಭಾನುವಾರ ಮುಖಾಮುಖಿಯಾಗಲಿವೆ. ಅಂದರೆ ಇಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯ ಉಭಯ ತಂಡಗಳ ಪಾಲಿಗೂ ಮಾಡು ಇಲ್ಲವೇ ಮಡಿ ಎನಿಸಿದ್ದು, ಸೋತ ತಂಡ ಪ್ಲೇ ಆಫ್ ರೇಸ್ನಿಂದ ಹೊರಬೀಳಲಿದೆ. RCB ತವರಿನ ಲಾಭ ಹೊಂದಿದ್ದರೆ ಡೆಲ್ಲಿ ತಂಡ ನಾಯಕ ರಿಷಬ್ ಪಂತ್ ಗೈರಿನ ಬಹುದೊಡ್ಡ ಹಿನ್ನಡೆ ಎದುರಿಸಿದೆ. ಆರಂಭಿಕ 8 ಪಂದ್ಯಗಳಲ್ಲಿ 7ರಲ್ಲಿ ಸೋತು ಬಹುತೇಕ ನಿರ್ಗಮನ ಬಾಗಿಲಿನತ್ತ ಸಾಗಿದ್ದ ಫ್ಯಾಫ್ ಡು ಪ್ಲೆಸಿಸ್ ಪಡೆ ನಂತರದಲ್ಲಿ ಆಡಿದ 4 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದೆ. ಇದರೊಂದಿಗೆ RCB ಮತ್ತೆ ಪ್ಲೇ ಆಫ್ ಕನಸು ಕಾಣಲಾರಂಭಿಸಿದೆ. ಕಳೆದ 4 ಪಂದ್ಯಗಳಲ್ಲಿ ಗುಜರಾತ್ ವಿರುದ್ಧ 2 ಬಾರಿ ಗೆದ್ದಿರುವ RCB ಪಂಜಾಬ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ತಂಡಗಳನ್ನು ಮಣಿಸಿದೆ. ಈ 4 ಗೆಲುವು ಸಾಧಿಸಿದ ರೀತಿ ಮತ್ತು ಡೆಲ್ಲಿ ತಂಡ ಪಂತ್ ಗೈರಿನ ಹಿನ್ನಡೆ ಹೊಂದಿರುವುದನ್ನು ಗಮನಿಸಿದಾಗ RCB ಈ ಪಂದ್ಯದಲ್ಲಿ ಫೇವರೇಟ್ ತಂಡವೆನಿಸಿದೆ. ಡೆಲ್ಲಿ ತಂಡವು ಆರಂಭಿಕ 5 ಪಂದ್ಯಗಳಲ್ಲಿ 1ರಲ್ಲಿ ಮಾತ್ರ ಗೆದ್ದಿತ್ತು. ನಂತರದಲ್ಲಿ ಆಡಿದ 7 ಪಂದ್ಯಗಳಲ್ಲಿ 5ರಲ್ಲಿ ಗೆದ್ದು ಪ್ಲೇ ಆಫ್ ಅವಕಾಶ ವೃದ್ಧಿಸಿಕೊಂಡಿದೆ. ಅಂಕಪಟ್ಟಿಯಲ್ಲಿ ಸದ್ಯ 5ನೇ ಸ್ಥಾನದಲ್ಲಿರುವ ಡೆಲ್ಲಿ ಈ ಪಂದ್ಯ ಗೆದ್ದರೆ 4ನೇ ಸ್ಥಾನಕ್ಕೇರಲಿದೆ. ಆದರೆ ರನ್ ರೇಟ್ ಮೈನಸ್ನಲ್ಲಿರುವುದರಿಂದ ಡೆಲ್ಲಿಗೆ ದೊಡ್ಡ ಅಂತರದ ಗೆಲುವು ಅಗತ್ಯವಾಗಿದೆ. ಕಾಡುತ್ತಿದೆ ಮಳೆ ಭೀತಿ. ಉದ್ಯಾನನಗರಿ ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ರಾತ್ರಿಯ ವೇಳೆ ಮಳೆ ಸುರಿಯುತ್ತಿರುವುದರಿಂದ RCB ಡೆಲ್ಲಿ ಪಂದ್ಯವು ಮಳೆ ಭೀತಿಯ ನಡುವೆಯೇ ನಡೆಯಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯ ಪ್ರಕಾರ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ 25%ರಷ್ಟಿದೆ. ಅಂದರೆ ಮಳೆ ಕಾಡಿದರೂ ಸ್ಪಷ್ಟ ಫಲಿತಾಂಶ ಸಿಗಬಹುದು. ಒಂದು ವೇಳೆ ಪಂದ್ಯ ರದ್ದಾದರೆ RCB ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬೀಳಲಿದೆ. ಇನ್ನು ಉಭಯ ತಂಡಗಳ ಪ್ಲೇ ಆಫ್ ಲೆಕ್ಕಾಚಾರವನ್ನು ಗಮನಿಸೋದಾದರೆ, ಕೊನೆ 2 ಪಂದ್ಯಗಳಲ್ಲಿ ಗೆಲ್ಲುವ ಜೊತೆಗೆ ರನ್ ರೇಟ್ ಸುಧಾರಣೆ ಮತ್ತು ಇತರ ಫಲಿತಾಂಶಗಳು ಪೂರಕವಾಗಿ ಬರುವುದು ಕೂಡ ಅಗತ್ಯವಾಗಿದೆ ನಮ್ಮ RCB ತಂಡಕ್ಕೆ. ಅಂದರೆ CSK ವಿರುದ್ಧ ಪಂದ್ಯದಲ್ಲಿ ರಾಜಸ್ಥಾನ ಗೆಲ್ಲಬೇಕು ಮತ್ತು ಲಖನೌ ತಂಡದ ತನ್ನ ಉಳಿದ 2ರಲ್ಲಿ 1 ಪಂದ್ಯವಾದರೂ ಸೋಲಬೇಕು ಮತ್ತು ಗುಜರಾತ್ ಉಳಿದೆರಡು ಪಂದ್ಯ ಗೆದ್ದರೂ ರನ್ ರೇಟ್ ಸುಧಾರಿಸಬಾರದು. RCBಗೆ ಹಾಲಿ ಚಾಂಪಿಯನ್ CSK ಕೊನೆಯ ಲೀಗ್ ಎದುರಾಳಿಯಾಗಿದೆ. ಡೆಲ್ಲಿ ಲೆಕ್ಕಾಚಾರಕ್ಕೆ ಬರೋದಾದರೆ, ಉಳಿದ 2 ಪಂದ್ಯ ಜಯಿಸಿರುವ ಜೊತೆಗೆ ರನ್ ರೇಟ್ ಸುಧಾರಣೆ ಮತ್ತು ಇತರ ಫಲಿತಾಂಶಗಳು ಹೊರವಾಗಬೇಕು. ಅಂದರೆ CSK ಮತ್ತು ಲಖನೌ ಉಳಿದ 2ರಲ್ಲಿ ಒಂದಾದರೂ ಪಂದ್ಯ ಸೋಲಲಿ ಅಥವಾ ಸನ್ರೈಸರ್ಸ್ ಉಳಿದ 2 ಪಂದ್ಯಗಳಲ್ಲೂ ಸೋಲಲಿ ಎಂದು ಪ್ರಾರ್ಥಿಸಬೇಕಿದೆ. ಡೆಲ್ಲಿಗೆ ಲಖನೌ ಕೊನೆ ಲೀಗ್ ಎದುರಾಳಿಯಾಗಿದೆ. ಡೆಲ್ಲಿ ತಂಡ ಕೊನೆ 2ರಲ್ಲಿ 1 ಪಂದ್ಯ ಮಾತ್ರ ಗೆದ್ದರೂ ಗಣಿತಶಾಸ್ತ್ರದ ಪ್ರಕಾರ ಆಸೆ ಜೀವಂತವಿದ್ದರೂ ರನ್ ರೇಟ್ ಕಳಪೆಯಾಗಿರುವುದರಿಂದ ಪ್ಲೇ ಆಫ್ಗೆ ಏರುವುದು ಕಷ್ಟಕರ. ನಿಧಾನಗತಿಯ ಓವರ್ ರೇಟ್ನಿಂದಾಗಿ ರಿಷಬ್ ಪಂತ್ ಅಮಾನತುಗೊಂಡಿದ್ದು, ಅಕ್ಷರ್ ಪಟೇಲ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮುಖ್ಯ ಕೋಚ್ ರಿಕಿ ಪಾಂಟಿಂಗ್, ಕಳೆದ ಕೆಲವು ಸೀಸನ್ಗಳಿಂದ ಉಪನಾಯಕರಾಗಿದ್ದ ಅಕ್ಷರ್ ಪಟೇಲ್ ಅನುಭವಿ IPL ಆಟಗಾರರಾಗಿದ್ದಾರೆ. ಸಂವೇದನಾಶೀಲ ವ್ಯಕ್ತಿಯಾಗಿದ್ದು ಆಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈ ಪಂದ್ಯದ ಬಗ್ಗೆ ಅವರು ಉತ್ಸುಕರಾಗಿದ್ದಾರೆ. ಎಲ್ಲ ಆಟಗಾರರೊಂದಿಗೆ ಪಂದ್ಯದ ಯೋಜನೆ ಕುರಿತು ಮಾತುಕತೆ ನಡೆಸಲಿದ್ದು, ನಾಳಿನ ಪಂದ್ಯವನ್ನು ಎದುರಿಸಲು ಸಿದ್ಧರಿದ್ದಾರೆ ಎಂದರು. ನಾಳಿನ ಪಂದ್ಯ ಕಠಿಣ ಅಥವಾ ಸಮಬಲದ ಹೋರಾಟದಿಂದ ಕೂಡಿರುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ರಿಕಿ ಪಾಂಟಿಂಗ್, IPLನಲ್ಲಿ ಎಲ್ಲ ಪಂದ್ಯಗಳು ಕಠಿಣ ಆಟಗಳಾಗಿವೆ ಎಂದು ಉತ್ತರಿಸಿದರು. ಇನ್ನು ಇವತ್ತಿನ ಪಂದ್ಯ ಆರಂಭ ರಾತ್ರಿ 7:30ಕ್ಕೆ. ಸ್ಥಳ ಬಂದು ನಮ್ಮ ಹೆಮ್ಮೆಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ. ಈ ಹೊತ್ತಿನ ಮ್ಯಾಚ್ ನಡೆಯಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು RCBಯ ಪ್ಲೇ ಆಫ್ ಕನಸಿನ ಲೆಕ್ಕಾಚಾರ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.